ಮಾಡಿಸಿ ಅಂತೇಳಿ ನಿಮಗೆ ಆದೇಶ ಆಗಿದೆ. ಉದ್ದೇಶ ಇಷ್ಟೇ, ಈಗ ಪಿಂಚಣಿ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ತುಂಬ ಅವಶ್ಯಕ ಆಗಿರೋಂಥ ಯೋಜನೆ ಆಗಿದೆ. ನಾವು ಮುಂಚೆ ಹೋಬಳಿ ಮಟ್ಟದಲ್ಲಿ ಮಾಡ್ತಾಯಿದ್ವಿ, ಈಗ ಸುಮಾರು ಜನಕ್ಕೆ ಅಲ್ಲಿಗೆ ಬರೋಕ್ಕಾಗ್ತಿರಲಿಲ್ಲ. ಈಗ ಪಂಚಾಯತಿ ಮಟ್ಟದಲ್ಲೇ ಮಾಡ್ತಿರೋದ್ರಿಂದ ನಾವು ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಗ್ರಾಮಗಳಲ್ಲೂ ನಮ್ಮ ಸಿಬ್ಬಂದಿಯವರು ಮನೆ ಮನೆಗೆ ಭೇಟಿ ಕೊಟ್ಟು ದಾಖಲಾತಿಗಳು ಕಲೆಕ್ಟ್ ಮಾಡಿ ಈಗಾಗಲೇ ಆದೇಶ ಕಾಪಿಗಳು ಕೂಡ ನಾವು ರೆಡಿ ಮಾಡಿದ್ದೀವಿ. ಒಂದು ವೇಳೆ ಪಿಂಚಣಿಗೆ ನೀವೇನಾದರೂ ಹೊಸದಾಗಿ ಅರ್ಜಿ ಕೊಡಬೇಕು ಅಂದ್ರೂ ಕೊಡ್ಬೋದು, ಅಥವಾ ಪಿಂಚಣಿಗೆ ಸಂಬಂಧಪಟ್ಟಂಥ ಏನಾದರೂ ನಿಮ್ಮ ಸಮಸ್ಯೆಗಳಿದ್ದರೂ ಕೂಡ ನಾವೀಗ ಮುಕ್ತವಾಗಿ ಚರ್ಚೆ ಮಾಡೋದಕ್ಕೆ ನಾವು ಈಗ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ನಿಮಗೆ ಗ್ರಾಮದಲ್ಲಿ ಕೂಡ ನಮ್ಮ ಸಿಬ್ಬಂದಿಯವರು ಬಂದಿದ್ದಾರೆ, ದಾಖಲಾತಿಗಳು ಕಲೆಕ್ಟ್ ಮಾಡಿದ್ದಾರೆ. ಒಂದು ವೇಳೆ ನೀವು ಈಗ ಕೆಲವು ದಾಖಲಾತಿಗಳು ಇರುತ್ತೆ ನಿಮ್ಮ ಹತ್ರ, ಈಗ ಇದು ಕೊಡ್ಬೋದು. ನಿಮ್ಮ ಮಿಕ್ಕಿದ ಡಾಕ್ಯುಮೆಂಟ್ಸು ನೀವು ನಾಳೆ ನಾಡ್ದು ಅಥವಾ ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೋ ಅವು ಕೊಡ್ಬೋದು. ಏನು ಇವತ್ತೇ ಇದು ಮುಗಿಯುವಂಥ ಕಾರ್ಯಕ್ರಮ ಅಲ್ಲ. ಈ ಪಿಂಚಣಿ ಅಂತಕ್ಕಂಥದ್ದು ಪ್ರತಿದಿನವೂ ಅಥವಾ ಪ್ರತಿ ಇದರಲ್ಲೂ ನಡೆಯುವಂಥ ಪ್ರೋಗ್ರಾಮ್ ಆಗಿರೋದ್ರಿಂದ, ಕಾರ್ಯಕ್ರಮ ಆಗಿರೋದ್ರಿಂದ ನೀವು ದಾಖಲಾತಿಗಳನ್ನ ಕೊಡ್ಬೋದು ಅಂತೇಳಿ ನನ್ನ ಮಾತು. ವೋಟರ್ಗೆ ಬೇಗ ಸ್ಪಂದಿಸ್ತಾರೆ ಏನಂತ ಕೇಳೋ ಹಂಗಾಗಿ ನಮ್ಗೇನು ಅಷ್ಟೊಂದು ಪರಿಚಯ ಇಲ್ಲ ಅವ್ರ ಬಗ್ಗೆ ಹೇಳಕ್ಕೂ ಆದರೂ ಒಮ್ಮೆ ಹೋಗಿದ್ದೆ ನಾನು, ಒಳ್ಳೆ ರೆಸ್ಪೆಕ್ಟ್ ಮಾಡಿದ್ರು. ನನಗೆ ಅಂತಲ್ಲ, ಯಾರೇ ಹೋದ್ರು ಗೊತ್ತು ಪರಿಚಯ ಇದ್ದಾರೆ, ಏನು ಕೆಲಸ ಏನಕ್ಕೆ ಬಂದ್ರೆ ಮಾಡ್ಕೊಡಪ್ಪ ಅಂತ ಹೇಳೋ ಒಂದು ಮನಸ್ಸಿದೆ ಅವ್ರಿಗೆ. ಕೆಲಸ ಕಾರ್ಯ ಇದ್ದರೆ ಬೇಗ ಮುಗಿಸ್ಕೊಳ್ರಿ ಅಂತ ಹೇಳೋದು ನಮ್ಗೆ.